ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಗ್ಯಾಸ್ ಉಪಯೋಗಿಸದೇ ಮಾಡುವಂತಹ ರೆಸಿಪಿಗಳಿಗೆ ಭಾರಿ ಡಿಮಾಂಡ್ ಈಗ. ಯಾಕೆಂದರೆ ಗ್ಯಾಸ್ ಸಿಗೋದು ಎಲ್ಲ ಕಡೆ ಕೂಡ ಕಷ್ಟ ಆಗಿದೆ. ಅದರಿಂದಾಗಿ ಇವತ್ತು ನಾವಂತಹ ಒಂದು ಹುಳಿಗೊಜ್ಜನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ನೀವೆಲ್ಲ ಸಣ್ಣ ಇರುವಾಗ ನೆನಪಿರ್ಬೋದು ನಿಮಗೆ ಇದನ್ನೆಲ್ಲ ತಿಂದದ್ದು. ನಾವು ಸಣ್ಣ ಇರುವಾಗ ಎಲ್ಲಿಗಾದ್ರೂ ಹೋಗಿ ಬಂದು ಮನೆಯಲ್ಲಿ ಬೇಯಿಸಲಿಕ್ಕೆ ಟೈಮ್ ಇಲ್ಲದಾಗ ಪಕ್ಕ ಊಟ ಮಾಡಬೇಕಾಗಿರುವಾಗ ಆವಾಗೆಲ್ಲ ಗ್ಯಾಸ್ ಇರಲಿಲ್ಲ, ಒಲೆಯಲ್ಲಿ ಮಾಡ್ತಾ ಇದ್ದಿದ್ದು. ಒಲೆಯಲ್ಲಿ ಅನ್ನ ಇಟ್ಟರೆ ಇನ್ನೊಂದು ಸೈಡಿಂದ ಈ ಥರ ಹುಳಿಗೊಜ್ಜು ಮಾಡಿ ಊಟ ಮಾಡ್ತಾ ಇದ್ದೆವು. ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೇನೆ. ಇದು ನೆನೆ ಹಾಕದೆ ಹಾಗೇ ಕೂಡ ಮಾಡ್ಕೊಳ್ಳಿಕ್ಕಾಗ್ತದೆ. ನಾನೊಂದು 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೇನೆ. ಇದನ್ನು ಬಿಸಿ ನೀರಿದ್ದರೆ ಬಿಸಿ ನೀರಲ್ಲಿ ನೆನೆಸ್ಕೊಳ್ಬೋದು, ಇಲ್ಲಾಂದರೆ ತಣ್ಣಗೆ ನೀರಲ್ಲಿ ಕೂಡ ನೆನೆಸ್ಕೊಂಡ್ರೆ ನಡೀತದೆ. ಇದನ್ನೀಗ ಚೆನ್ನಾಗಿ ಸೋಸಿಕೊಳ್ಬೇಕು. ಹುಳಿಯಲ್ಲಿ ಬೀಜ ಇರ್ಬೋದು, ಸಿಪ್ಪೆ ಇರ್ಬೋದು, ಅದರದ್ದು ನಾರು ಇರ್ಬೋದು, ಹೀಗೆ ಕಸ ಇರ್ತದೆ ತುಂಬ. ಹಾಗಾಗಿ ಅದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ನೆನೆ ಹಾಕ್ಕೊಳ್ಬೇಕು. ನೆನೆ ಹಾಕಿದ ನಂತರ ಕೂಡ ನೋಡಿ ಈ ಥರ ಇಷ್ಟು ಕಸ ಸಿಗ್ತದೆ ಇದರಲ್ಲಿ. ಇದನ್ನೆಲ್ಲ ತೆಗೆದು ಈಗ ನಮಗೆ ನೀರು ಮಾತ್ರ ಸಾಕಿದ್ರಲ್ಲಿ. ಅದಕ್ಕೆ ಈಗ ಒಂದಷ್ಟು ಸಾಮಗ್ರಿಗಳನ್ನು ನಾವು ತೆಗೆದುಕೊಳ್ಬೇಕು. ಮೊದಲಿಗೆ ನಾನಿಲ್ಲಿ ಒಂದು 10 ಗಾಂಧಾರಿ ಮೆಣಸನ್ನು ತಗೊಂಡಿದ್ದೇನೆ. ಅದರ ಜೊತೆಗೇನು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇವನ್ನೆಲ್ಲ ನಾವೀಗ ಜಜ್ಜಿಕೊಳ್ಬೇಕಾಗ್ತದೆ. ಕಲ್ಲಿದ್ದರೆ ಕಲ್ಲಲ್ಲಿ ಜಜ್ಜಿಕೊಳ್ಬೋದು. ನಾನು ಕುಟಾಣಿಯಲ್ಲಿ ಹಾಕಿ ಜಜ್ಜಿಕೊಳ್ತಾ ಇದ್ದೇನೆ. ಇದನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ, ತರಿಯಾಗಿ ಜಜ್ಜಿಕೊಂಡ್ರೆ ಸಾಕು. ಜಜ್ಜಿಕೊಳ್ಳುವ ಉದ್ದೇಶ ಅಂದರೆ ಅದರ ಪರಿಮಳ ಹಾಗೂ ಖಾರ ಬಿಟ್ಕೊಳ್ಳಿಕ್ಕೋಸ್ಕರ. ಇಲ್ಲದಿದ್ದರೆ ಕೈಯಲ್ಲೇ ನೀವು ನುರಿದುಕೊಳ್ಬೇಕಾಗ್ತದೆ. ಇದು ಸರಿಯಾಗಿ ಹುಡಿಯಾಗಲಿಕ್ಕೆ ಇದಕ್ಕೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ನಾನು ಈಗಲೇ ಹಾಕಿಕೊಳ್ತಾ ಇದ್ದೇನೆ. ಉಪ್ಪು ಕೂಡ ಅದರ ಜೊತೆಗೇ ಹುಡಿ ಆಗ್ತದೆ. ಆವಾಗೆಲ್ಲ ಹುಡಿ ಉಪ್ಪು ಅಂತೇಳಿ ನಮಗೆ ಸಿಗ್ತಿರಲಿಲ್ಲ. ಕಲ್ಲುಪ್ಪನ್ನೇ ಈ ಥರ ಮಾಡಿ ಹಾಕ್ತಾ ಇದ್ದದ್ದು. ಇದರ ಜೊತೆಗೇ ಒಂದು ದಂಡು ಕರಿಬೇವು ಇನ್ನೊಂದು ದಂಡು ಬೇಕಾದರೂ ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಅರ್ಧ ಟೊಮೆಟೊ, ಉಳಿದ ಅರ್ಧ ಭಾಗವನ್ನು ಸಣ್ಣದಾಗಿ ಹೆಚ್ಚಿ ಹಾಕಲಿಕ್ಕೆ ಉಂಟು. ಇದೀಗ ಅದರ ತಿಕ್ನೆಸ್ಸಿಗೋಸ್ಕರ ನಾವು ಇದನ್ನು ಈ ಥರ ಜಜ್ಜಿಕೊಳ್ತಾ ಇರೋದು. ಅರ್ಧ ಟೊಮೆಟೊವನ್ನು ಜಜ್ಜಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನರ್ಧವನ್ನು ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ತಾ ಇದ್ದೇನೆ. ಟೊಮೆಟೊವನ್ನು ಕೂಡ ಇದೇ ಥರ ಜಜ್ಜಿಕೊಳ್ಳೋದು. ಇದರ ಜೊತೆಗೇ ಮುದ್ದೆ ಇಂಗು ಹಾಕೋದಾದರೆ ನೀವು ಇವಾಗಲೇ ಇದರ ಜೊತೆಗೇ ಹಾಕ್ಕೊಳ್ಬೇಕು. ಹುಡಿ ಇಂಗಾದರೆ ಕೊನೆಯಲ್ಲಿ ಹಾಕ್ಕೊಳ್ಬೋದು. ನಾವು ಸಣ್ಣವರಿದ್ದಾಗ ಹುಡಿ ಇಂಗು ಸಹ ಬರ್ತಿರಲಿಲ್ಲ, ಮುದ್ದೆ ಇಂಗು ಮಾತ್ರ ಇರ್ತಿದ್ದದ್ದು. ಇದರ ಜೊತೆಗೇ ಜಜ್ಜುವಾಗ ಆ ಪರಿಮಳ ಬಾಯಲ್ಲಿ ನೀರು ಬರ್ತಾಯಿತ್ತು. ಇದು ನೋಡಿ ಇದೀಗ ರೆಡಿ ಆಯಿತು. ಇದನ್ನು ಈಗ ಹುಣಸೆ ಹಣ್ಣಿನ ನೀರಿಗೆ ಸೇರಿಸಿಕೊಳ್ಳುವ. ಇದೆಲ್ಲವನ್ನು ಕೂಡ ಟೊಮೆಟೊ ನೋಡಿ ಸ್ವಲ್ಪ ನೀರು ಬಿಟ್ಕೊಳ್ತದೆ. ಇದನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳುವ. ಸ್ವಲ್ಪ ನೀರು ಹಾಕ್ಕೊಂಡು, ಅಂದರೆ ಹುಣಸೆ ಹಣ್ಣಿನ ನೀರನ್ನೇ ಸ್ವಲ್ಪ ಹಾಕ್ಕೊಂಡು ಅದನ್ನು ತೊಳ್ಕೊಂಡು ಅದರಲ್ಲಿರುವ ಖಾರ ಉಪ್ಪು ಹುಳಿ ಎಲ್ಲವನ್ನು ಕೂಡ ಅದಕ್ಕೆ ಹಾಕ್ಕೊಳ್ಳುವ. ಅದನ್ನೀಗ ಸೈಡಿಗೆ ಇಟ್ಟು ಮೇಲಿಂದ ಒಂಚೂರು ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪಲ್ಲ, ನಾವು ಸಣ್ಣವರಿದ್ದಾಗ ಇನ್ನೊಂದು ಸಾಂಬಾರು ಗಿಡ ಇರ್ತಿತ್ತು, ಅದರ ಸೊಪ್ಪನ್ನು ಹಾಕ್ತಾ ಇದ್ದಿದ್ದು. ಹಾಗೆ ಮೇಲಿಂದ ಒಂಚೂರು ಕೊಬ್ಬರಿ ಎಣ್ಣೆ ಕೊನೆಯಲ್ಲಿ ಹಾಕ್ಕೊಳ್ಳೋದು. ಸಿಹಿಗೆ ಬೇಕಾದಷ್ಟು ಬೆಲ್ಲ. ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ರುಚಿಯಾದ ಹುಳಿಗೊಜ್ಜು ರೆಡಿ ಆಯಿತು. ಒಗ್ಗರಣೆ ಹಾಕಲಿಕ್ಕೆ ಪುರ್ಸೋತುಂಟು ಅಥವಾ ಗ್ಯಾಸ್ ಉಂಟು ಅಂತಾದರೆ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನಾವಿದಕ್ಕೆ ಒಗ್ಗರಣೆ ಕೂಡ ಹಾಕ್ತಿರಲಿಲ್ಲ. ನೋಡಿ ಇಷ್ಟೇ ಟ್ಯಾಂಗಿ, ಸ್ಪೈಸಿ ಹಾಗೂ ಸಿಹಿ ರುಚಿಯ ನಮ್ಮ ಹುಳಿಗೊಜ್ಜು ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಈಸಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.